ಬೆಂಗಳೂರಿನಲ್ಲಿ ನಕ್ಸಲರು ಶರಣಾಗತಿಯಾಗಲಿಕ್ಕೆ ಸಿದ್ಧತೆಯಾಗಿದೆ. ಅದು ಕೂಡ ಸಿಎಂ ಸಮ್ಮುಖದಲ್ಲಿ. ಚಿಕ್ಕಮಗಳೂರಿನಿಂದ ನಕ್ಸಲರ ತಂಡ ಬೆಂಗಳೂರಿನತ್ತ ಹೊರಟಿರುವಂಥದ್ದು. ನಕ್ಸಲರು ಹಾಗೂ ಕುಟುಂಬಸ್ಥರಿಗೆ ಬೆಂಗಳೂರಿಗೆ ಬರಲಿಕ್ಕೆ ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರ್ಕಾರದಿಂದಲೇ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ 6 ಜನ ನಕ್ಸಲರು ಇವತ್ತು ಶಸ್ತ್ರಾಸ್ತ್ರದ ಹೋರಾಟವನ್ನು ತ್ಯಜಿಸಿ ಶರಣಾಗತಿ ಆಗ್ತಾ ಇದ್ದಾರೆ. ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ. ಈ ರೀತಿಯ ಬೆಳವಣಿಗೆಗಳು ಇದೇ ಮೊದಲಲ್ಲ. 2013ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಹಲವರು ಕೂಡ ಇದೇ ರೀತಿ ಮುಖ್ಯವಾಹಿನಿಗೆ ಬಂದಿದ್ರು ನಕ್ಸಲರು. ಫಾರ್ ಎಕ್ಸಾಂಪಲ್ ಸಿರಿಮನೆ ನಾಗರಾಜ್ ಆಗಿರಬಹುದು, ನೂರ್ ಶ್ರೀಧರ್ ಆಗಿರಬಹುದು, ಇವರೆಲ್ಲರೂ ಕೂಡ ಶರಣಾಗಿ ಮುಖ್ಯವಾಹಿನಿಗೆ ಕರೆತರುವಂತಹ ಕೆಲಸವನ್ನು ಅಂದಿನ ಸರ್ಕಾರ ಮಾಡಿತ್ತು. ಈಗ ಮತ್ತೊಮ್ಮೆ ಆ ರೀತಿಯ ಸಾಹಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕರೆ ಕೊಟ್ಟಂತಹ ಬೆನ್ನಲ್ಲೇ ಅಳಿದುಳಿದ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲ ಅಂದುಕೊಂಡಂತಾಗಿದ್ರೆ ಚಿಕ್ಕಮಗಳೂರಿನಲ್ಲಿಗೆ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಆಗಬೇಕಿತ್ತು, ಶರಣಾಗಬೇಕಿತ್ತು. ಬಟ್ ಈಗ ಪ್ಲಾನ್ ಚೇಂಜ್ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಸಿಎಂ ಸಮ್ಮುಖದಲ್ಲಿ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಕಳೆದ ವಾರವಷ್ಟೇ ಸಿಎಂ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಳಿದುಳಿದ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರಬೇಕು ಅಂಥೇಳಿ. ಆ ಕೆರೆಯ ಬೆನ್ನಲ್ಲೇ ಇವತ್ತು ಐತಿಹಾಸಿಕ ಬೆಳವಣಿಗೆಗಳಾಗ್ತಾ ಇರುವಂತಹದ್ದು ರಾಜ್ಯದಲ್ಲಿ. ಈಗ ಈ 6 ಜನ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಹೇಗಾಗುತ್ತೆ, ಪ್ರಕ್ರಿಯೆಗಳು ಹೇಗಿರುತ್ತೆ ಅಂಥೇಳಿ? ಪ್ರೇಮ್, ಪ್ರಮುಖವಾಗಿ ರಾಜ್ಯದ ನಕ್ಸಲ್ ಹೋರಾಟಕ್ಕೆ, ವಿಶೇಷವಾಗಿ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ನಕ್ಸಲರು ಕಾಣಿಸಿಕೊಂಡು ಹೋರಾಟ ಶುರುವಾಗಿ ಎನ್ಕೌಂಟರ್ಗಳಾಗಿ ಬೇರೆ ಬೇರೆ ಬೆಳವಣಿಗೆಗಳಾದ ಈ ಬೆಳವಣಿಗೆಗೆ ಸುಮಾರು 2 ದಶಕದ ಇತಿಹಾಸ ಇದೆ. 20 ವರ್ಷದ ಹಿಂದೆ ಸುಮಾರು ನಕ್ಸಲರು ಕಾಣಿಸಿಕೊಂಡಂತೂ ಮಲೆನಾಡಿನ ಗುಡ್ಡಗಾಡುಗಳಲ್ಲಿ ಅಥವಾ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ. 20 ವರ್ಷದಲ್ಲಿ ಮಲೆನಾಡಿನ ದಟ್ಟ ಕಾಡಿನ ಮಧ್ಯೆ ಸಾಕಷ್ಟು ರಕ್ತ ಹರಿದಿದೆ. ಜನಸಾಮಾನ್ಯರ ಸಾವು ಆಗಿದೆ, ನಕ್ಸಲರ ಸಾವು ಆಗಿದೆ, ಪೊಲೀಸರ ಸಾವು ಕೂಡ ಆದಂಥ ಘಟನೆ ಕೂಡ ಸಾಕ್ಷಿಯಾಗಿತ್ತು. ಈಗ ಬಹುತೇಕ ರಾಜ್ಯದ ನಕ್ಸಲ್ ಮೂಮೆಂಟಿನ, ವಿಶೇಷವಾಗಿ ಪಶ್ಚಿಮ ಘಟ್ಟದ ಮಡಲಿದ್ದಂಥ ನಕ್ಸಲ್ ಮೂಮೆಂಟಿನ ಒಂದು ಯುಗಾಂತ್ಯ ಇವತ್ತಿಗೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಕೆಲವೇ ದಿನಗಳ ಹಿಂದೆ, ಅಂದರೆ 1-1.5 ತಿಂಗಳ ಹಿಂದೆ ರಾಜ್ಯದ ನಕ್ಸಲ್ ಮೂಮೆಂಟ್ನ ನಾಯಕತ್ವವನ್ನು ವಹಿಸಿದಂಥ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಗಿತ್ತು. ಎನ್ಕೌಂಟರ್ ನಂತರದಲ್ಲಿ ಬಹುತೇಕ ಉಳಿದ ನಕ್ಸಲರ ಶರಣಾಗತಿಯ ಬಗ್ಗೆ ಸಾಕಷ್ಟು ಮಾತುಗಳು ನಡೆದಿತ್ತು. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಕ್ಸಲರ ಶರಣಾಗತಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದರು, ಶರಣಾಗಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದರ ಮುಂದುವರೆದ ಭಾಗವಾಗಿ ಈ ಹಿಂದೆ ಸರೆಂಡರ್ ಆಗಿದ್ದಂಥ ಕೆಲವು ನಕ್ಸಲ್ ನಾಯಕರನ್ನು ಒಳಗೊಂಡಂತೆ ಸಾಕಷ್ಟು ಜನ ಪ್ರಯತ್ನವನ್ನು ಪಟ್ಟಿದ್ದರು. ಅದರ ಫಲವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ 6 ಜನ ನಕ್ಸಲರು, ಅಂದರೆ ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಂಥ 6 ನಕ್ಸಲರು ಇವತ್ತು ಶರಣಾಗತಿ ಆಗ್ತಿರುವಂಥದ್ದು. ಮೊದಲು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತದ ಮುಂದೆ ಶರಣಾಗುವುದನ್ನಂಥ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಕೊನೆಗಡಿಗೆಯಲ್ಲಿ ಅದು ಬದಲಾಗಿದೆ. ನೇರವಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗತಿ ಆಗ್ತೀವಿ ಎನ್ನುವಂಥ ತೀರ್ಮಾನಕ್ಕೆ ಅವರು ಬಂದಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ 6 ಜನ ನಕ್ಸಲರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯದ ನಕ್ಸಲ್ ಮೂವ್ಮೆಂಟ್ನ ಒಂದು ಯುಗಾಂತ್ಯ ಇವತ್ತು 3 ಗಂಟೆಗೆ ಆಗುವಂಥ ಲಕ್ಷಣಗಳು ಸ್ಪಷ್ಟವಾಗ್ತಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 6 ಜನ ನಕ್ಸಲರು ಇವತ್ತು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಈ ಮೂಲಕ ಈ ಪ್ರಜಾತಾಂತ್ರಿಕ ಹಾದಿಯನ್ನು ಹಿಡಿತಾ ಇದೆ.